ಕೆಲವರು ತೀವ್ರವಾದ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಕರೆಯಲ್ಪಡೋ ಈ ಉಸಿರಾಟದ ಸೋಂಕಿಗೆ ಕಾರಣ ಮತ್ತು ತಡೆಗಟ್ಟುವ ವಿಧಾನಗಳ ಬಗ್ಗೆಯೇ ವಿವರ ಇಲ್ಲಿದೆ. ಉಸಿರಾಟದ ತೊಂದರೆ ಈ ರೋಗದ ಲಕ್ಷಣವಾಗಿರಬಹುದು. ಕಾರಣ ಮತ್ತು ತಡೆಗಟ್ಟುವ ವಿಧಾನ ತಿಳಿಯಿರಿ. ಪದೇ ಪದೇ ಉಸಿರಾಟದ ತೊಂದರೆ ಅನುಭವಿಸುತ್ತಿದ್ದರೆ ಖಂಡಿತವಾಗಿಯೂ ವೈದ್ಯರನ್ನ ಸಂಪರ್ಕಿಸಿ. ಯಾಕಂದ್ರೆ ಈ ಸಣ್ಣ ಅಜಾಗರೂಕತೆಯು ಕೂಡ ಮಾರಕವಾಗಬಹುದು. ಶ್ವಾಸಕೋಶಕ್ಕೆ ಸಂಬಂಧಿಸಿದ ಈ ಸಮಸ್ಯೆಯು ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ನಿಂದ ಉಂಟಾಗುತ್ತೆ ಅಂತ ವೈದ್ಯರು ಎಚ್ಚರಿಸುತ್ತಾರೆ. ಇದು ದೇಹದಲ್ಲಿ ಆಮ್ಲಜನಕದ ಕೊರತೆಗೆ ಕಾರಣವಾಗುತ್ತೆ. ಇದು ರೋಗಿಯ ಜೀವಕ್ಕೆ ಅಪಾಯವನ್ನುಂಟು ಮಾಡುತ್ತೆ. ಅಷ್ಟಕ್ಕೂ ಈ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಅಂದಹಾಗೆ ಈ ತೀವ್ರವಾದ ಉಸಿರಾಟದ ತೊಂದರೆ ಶ್ವಾಸಕೋಶದಲ್ಲಿ ದ್ರವದ ಶೇಖರಣೆಯಿಂದಾಗಿ ಗಾಳಿಯ ಪ್ರವೇಶವನ್ನು ನಿರ್ಬಂಧಿಸೋ ಸ್ಥಿತಿಯಾಗಿದೆ. ಇದು ರಕ್ತದಲ್ಲಿ ಆಮ್ಲಜನಕದ ಕೊರತೆಗೆ ಕಾರಣವಾಗುತ್ತೆ. ಈ ಕಾರಣದಿಂದಾಗಿ ದೇಹದ ಭಾಗಗಳಿಗೆ ಸಾಕಷ್ಟು ಆಮ್ಲಜನಕ ಸಿಗದಿದ್ದಾಗ ಮತ್ತು ದೇಹವು ಸರಿಯಾಗಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿದಾಗ ಇದು ತುಂಬಾ ಮಾರಣಾಂತಿಕ ಸ್ಥಿತಿಯಾಗುತ್ತೆ. ಸದ್ಯ ಐಸಿಯುಗೆ ಬರುವ 10% ಪ್ರಕರಣಗಳಲ್ಲಿ ಈ ಸಮಸ್ಯೆ ಕಂಡು ಬಂದಿದೆ. ಆಕ್ಸಿಡೇಟಿವ್, ಪ್ರೊಲಿಫರೇಟಿವ್ ಮತ್ತು ಫೈಬ್ರೋಟಿಕ್ ಸೇರಿದಂತೆ ತೀವ್ರವಾದ ಉಸಿರಾಟದ ತೊಂದರೆ ಸಿಂಡ್ರೋಮ್ನ 3 ಹಂತಗಳಿವೆ. ಅಷ್ಟಕ್ಕೂ ಈ ತೀವ್ರವಾದ ಉಸಿರಾಟದ ತೊಂದರೆ ಅಂದ್ರೆ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ARDS ಯಾಕೆ ಸಂಭವಿಸುತ್ತೆ ಅಂತ ಕೇಳಿದ್ರೆ, ಇದು ಮುಖ್ಯವಾಗಿ ಸೋಂಕು, ಆಘಾತ, ಅತಿಯಾದ ಔಷಧ ಸೇವನೆ, ರಕ್ತ ಹೆಪ್ಪುಗಟ್ಟುವಿಕೆ, ರಕ್ತ ವರ್ಗಾವಣೆ, ಮೆದೋಜೀರಕ ಗ್ರಂಥಿಯಲ್ಲಿನ ಉರಿಯೂತ, ನ್ಯೂಮೋನಿಯಾ ಮತ್ತು ಉಸಿರಾಟದ ಕಾಯಿಲೆಗಳಿಂದ ಉಂಟಾಗುತ್ತೆ. ಇನ್ನು ಈ ಸಮಸ್ಯೆಯ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ಉಸಿರಾಟದಲ್ಲಿ ತೊಂದರೆ, ನಿರಂತರ ಕೆಮ್ಮು, ಹೃದಯ ಬಡಿತ ವೇಗವಾಗೋದು, ಆಯಾಸ, ಗೊಂದಲ ಸೃಷ್ಟಿ, ತೀವ್ರವಾದ ಉಸಿರಾಟದ ತೊಂದರೆ ಇವೆಲ್ಲವೂ ಕೂಡ ತೀವ್ರವಾದ ಉಸಿರಾಟದ ಸಮಸ್ಯೆಯ ಲಕ್ಷಣಗಳಾಗಿವೆ. ಹಾಗೆ ಈ ಸಮಸ್ಯೆ ಇನ್ನಷ್ಟು ಅಪಾಯಕಾರಿಯಾಗಬಹುದಾದಂತಹ ಒಂದಿಷ್ಟು ಆಘಾತಕಾರಿ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ರಕ್ತ ಹೆಪ್ಪುಗಟ್ಟುವಿಕೆ, ಬಹು ಅಂಗಗಳ ವೈಫಲ್ಯ, ಸ್ನಾಯು ದೌರ್ಬಲ್ಯ, ಆತಂಕ ಮತ್ತು ಖಿನ್ನತೆಯಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಇಂಥ ಅಪಾಯಕಾರಿ ಲಕ್ಷಣಗಳು ಕೂಡ ಕಂಡುಬರಬಹುದು. ಹಾಗಿದ್ರೆ ಈ ಸಮಸ್ಯೆಗೆ ಚಿಕಿತ್ಸೆ ಏನು ಅಂತ ಕೇಳಿದ್ರೆ, ಈ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಉಸಿರಾಟದ ತೊಂದರೆಯಿಂದಾಗಿ ಗುಣಮಟ್ಟದ ಶುದ್ಧ ಗಾಳಿಯ ಅಗತ್ಯವಿರುತ್ತೆ. ಇದರಿಂದ ಅವರು ಸರಿಯಾಗಿ ಉಸಿರಾಡ್ತಾರೆ. ಇದರೊಂದಿಗೆ ರಕ್ತಕ್ಕೆ ಆಮ್ಲಜನಕವನ್ನು ಪೂರೈಸಬೇಕು. ಇದರಿಂದ ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕವನ್ನು ಪೂರೈಸಬಹುದು. ಈ ರೋಗ ಲಕ್ಷಣಗಳಲ್ಲಿ ಶ್ವಾಸಕೋಶಗಳು ತುಂಬಾ ಪರಿಣಾಮ ಬೀರ್ತವೆ. ರೋಗಿಯು ಚೇತರಿಸಿಕೊಳ್ಳಲು 3 ತಿಂಗಳಿಂದ 3 ವರ್ಷಗಳವರೆಗೆ ತೆಗೆದುಕೊಳ್ಳಬಹುದು. ಆದ್ದರಿಂದ ಇಂಥ ರೋಗ ಲಕ್ಷಣಗಳು ಕಾಣಿಸಿಕೊಂಡ್ರೆ ಒಬ್ಬರು ತಕ್ಷಣವೇ ಪರೀಕ್ಷಿಸಿಕೊಳ್ಳಬೇಕು ಅಂತ ವೈದ್ಯರು ಸಲಹೆ ನೀಡ್ತಾರೆ. ಇದರಿಂದಾಗಿ ರೋಗವನ್ನ ಸಮಯಕ್ಕೆ ಪತ್ತೆ ಹಚ್ಚಬಹುದು. ಯಾಕಂದ್ರೆ ರೋಗವು ಎಷ್ಟು ಬೇಗನೆ ಪತ್ತೆಯಾಗತ್ತೋ ಅಷ್ಟು ಬೇಗ ಅದರ ಚಿಕಿತ್ಸೆಯು ಸಾಧ್ಯವಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.